ಅತ್ಯುದ್ರಿಕ್ತ ವಿದೋಷ ಸ್ವತಃ ಜ್ಞಾನೈಕ ತಾನ ಪ್ರಭಾ ಸರ್ವಪ್ರಾಭ ವ್ಯಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿಸ್ಥಾನ ವಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಧಾಂತಾ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ತದೋಪಾಸ್ಮಹೇ. ಇದೆಲ್ಲ ಗೊತ್ತಿದ್ದರೆ ಪೂಜೆ ಎಲ್ಲಿ ಬಂದಿದೆ ಗೊತ್ತಾಗುತ್ತೆ. ಏನ್ ಪೂಜೆ ಮಾಡ್ತಿದ್ದಾರೆ ಈಗ ನಮ್ಗೆ ಗೊತ್ತಾಗೋದು ದೊಡ್ಡ ಬಂಗಾರತಿ ದೊಡ್ಡ ನೆಕ್ಸ್ಟ್ ಪಡಿಸ್ತಾರೆ ಅಂತೇಳಿ ಅದೊಂದೆಲ್ಲ ಗ್ಯಾರಂಟಿ ಬಾಬಾಗ್ಲಾರ್ತಿ ಆಗುತ್ತೆ ಅಂದ್ರೆ ಇಲ್ಲಿ ಬರೋದೇ ಇಲ್ಲ ಅವರು ಹೋಗ್ಬಿಟ್ಟಿರ್ತಾರೆ. ಅದಲ್ಲ, ಈ ಸ್ಟೇಜ್ ನೋಡ್ಬೇಕು. ಈಗ ತುಳಸಿ ಆಗ್ತಾ ಇದ್ದಾರೆ, ನಾಮಾವಳಿ ಆಗ್ತಾ ಇದೆ, ಇದಾಗ್ತಾ ಇದೆ, ಏನಾಗ್ತಾ ಇದೆ ಈಗ ತಿಳಿತಾ. ಆವರಣ ಪೂಜೆ, ಪೀಠ ಪೂಜೆ ನೋಡಕ್ ಅರ್ಥ ಆಗುತ್ತೆ. ಇವೆಲ್ಲ ಎದ್ದು ಕಾಣತಕ್ಕಂಥ ನೈವೇದ್ಯ ತಂದಿಡೋದು ಅವೆಲ್ಲ ಎದ್ದು ಕಾಣಿಸುತ್ತೆ. ಹುಡುದ್ದೆಲ್ಲ ಆ ಸ್ಟೆಪ್ಸ್ ಗೊತ್ತಿದ್ರೆ ಗೊತ್ತಾಗುತ್ತೆ ಏನು ಮಾಡ್ತಾರೆ. ಏನಾಯ್ತು ಈಗ ಗಾರ್ಗಪತ್ಯ ಆಗಿ ಉಪಕೋಸಲ್ಲಿ ಯಾರು ಉಪದೇಶ ಮಾಡ್ತಾ ಇದ್ದಾರೆ, ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಗೊತ್ತಾ? ಸಾಮಾನ್ಯವಾಗಿ ಗುರು ಸೇವೆ ಮಾಡಿದ ಗುರು ಹೇಳ್ಕೊಳ್ಳೋದ್ರೆ ಏನ್ ಮಾಡ್ಬೇಕು ಯೋಚನೆ ಮಾಡಿ ಕೆಲಸ ಆಗೇ ಆಗತ್ತೆ ಅಂತ. ನೀವು ದುಡ್ಡು ಕೊಟ್ಟಿರ್ತೀರಿ, ಕ್ಯಾಶಿಯರ್ ಲೀವ್ ಹಾಕಿರ್ತಾರೆ ಅಂತ ಹೇಳಿ ಕೆಲಸ ನಿಂತೋಗಿರುತ್ತಾ? ಈ ಕ್ಯಾಶಿಯರ್ ಕೈಗೆ ಕೊಟ್ರೆ ಅವನು ಬರ್ಬೇಕಷ್ಟೇ. ಅದೇ ಕ್ಯಾಶಿಯರ್ ಯಾರು ಕೂತಿರ್ತಾರೋ ಅವ್ರ ಮುಖ ನೋಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ಯಾರು ಅಂತೇಳಿ. ಅವ್ರು ಕೊಡೋದು ಅವ್ರ ಮುಖ ಎಣಸ್ಕೋಬೇಕು, ಈ ಕಡೆ ನೋಡ್ತಾರೆ ಬಂದ್ಬಿಡ್ತಾನೆ ಅಷ್ಟೇ. ನಮಗೆ ಯಾರು ಮುಖ್ಯ ಅಲ್ಲ ಅಲ್ಲೀಗ. ಕ್ಯಾಶ್ಗೆ ದುಡ್ಡು ಕೊಟ್ಟರೆ ಟ್ರಾನ್ಸ್ಫರ್ ಆದ, ಅಯ್ಯೋ ಹೋಗ್ಬಿಟ್ಟಲ್ಲ ಗತಿ ಏನಂತ ಕೇಳಾಗಿಲ್ಲ, ಎಲ್ಲ ಎಂಟ್ರಿ ಆಗಿರುತ್ತೆ ಬೋಧೋಯ್ತು. ಆ ರೀತಿ ಧೈರ್ಯ ಇರುತ್ತೆ. ಆತನಿಗೆ 4ರಲ್ಲಿ ಉಪದೇಶ ಆಯ್ತು. ಯಾರಿಗೆ? ಸತ್ಯಕಾಮರಿಗೆ. ಇವರಿಗೆ 3 ಅಗ್ನಿಗಳು ಹೇಳ್ತಾ ಉಪದೇಶ ಮಾಡ್ತಾ ಇದ್ದಾರೆ. ಆದ್ರಿಂದ ಅದಕ್ಕೆ ಹೇಳಿದ್ದು ಅಗಮ್ಯತ್ವ ತರಿಸ್ತಸ್ಮಿನ್ ಆವಿಷ್ಟೋ ಮುಕ್ತಿದೋ ಹೋವೆ. ಗುರುಗಳಲ್ಲಿ ಪರಮಾತ್ಮ ತಾನು ನಿಂತಿದ್ದೇನ್ ಮಾಡಿಸ್ತಾನೆ? ಉಪದೇಶ ಬಡಿಸ್ತಾನೆ, ಕೊಟ್ಟು ಉಳಿಸ್ತಾನೆ, ಬೆಳೆಸ್ತಾನೆ. ಎಲ್ಲ ಸ್ಟೇಜಲ್ಲಿ ಆಗ್ಬೇಕು. ಬರೀ ನೀವು ಬೀಜ ಹಾಕಿಬಿಟ್ರೆ ಆಗೋದಿಲ್ಲ. ಬೀಜ ಬೆಳೆಸಿ ನಿಲ್ಲಿಸ್ಬೇಕಲ್ಲ. ಒಂದ್ ದಿವಸ ತೆಗಿತೆ ನೋಡ್ತಿದ್ರೆ ಬರೋದಿಲ್ಲ. ಕಿತ್ತಿ ಬಿಟ್ರೆ ಕತೆ ಮುಗೀತು. ಅದನ್ನ ಮೇಂಟೈನ್ ಮಾಡಬೇಕು. ಹಾಗೆ ಜ್ಞಾನವನ್ನು ಜ್ಞಾನದ ಬೆಳೆ ಅಂತಾರಲ್ಲ, ಅದಕ್ಕೆ ಕೃಷಿಯ ಶಬ್ದ ಉಪಯೋಗಿಸ್ತಾರೆ. ವ್ಯವಸಾಯ ಅನ್ನಕ್ಕೂ ವ್ಯವಸಾಯ, ಜ್ಞಾನಕ್ಕೂ ವ್ಯವಸಾಯ ಮಾಡಬೇಕು. ಅನ್ನಕ್ಕೆ ವ್ಯವಸಾಯ, ಮಳೆಗೆಳೆ ಬರೋದೆಲ್ಲ ಅನ್ನಕ್ಕೆ ವ್ಯವಸಾಯ. ಇದೆಲ್ಲ ಗುರುಪದೇಶ ಜ್ಞಾನ ಪಡ್ಕೊಂಡ್ಬಿಟ್ಟು ಅದನ್ನ ಉಳಿಸಿ ಬೆಳೆಸ್ಕೊಡೋದೆಲ್ಲ ಜ್ಞಾನದ ವ್ಯವಸಾಯ. ಆ ರೀತಿ ಮಾಡಿದ್ರೆ ಜ್ಞಾನ ಉಳಿಯುತ್ತೆ ಹೊರತು ಇದರ ಉಳಿಯೋದಿಲ್ಲ. ಅದು ಕೊಂಡು ಹೂವಿನ ಪೂಜೆ ಮಾಡಬಾರ್ದು ಅಂದ್ರೆ ಒಂದೇ, ಬಾರೊಂದು ಆಡಳಿತ ಆಗಬಾರ್ದು. ಸ್ವಂತ ಜ್ಞಾನ ಆಗ್ಬೇಕು. ಅವಾಗೆಲ್ಲ ಏನಾಗುತ್ತೆ? ಸ್ವಂತ ಜ್ಞಾನ. ಸ್ವಯಂಪಾಕ ಶಬ್ದ ಬಹಳ ಸ್ವಾರಸ್ಯವಾದ ಅರ್ಥ ಇದೆ. ಸ್ವಯಂಪಾಕ ಶಬ್ದಕ್ಕೆ ಅರ್ಥ ಎಲ್ಲಿ ಬಂತೀಗ ಅಂದ್ರೆ ಅಡಿಗೆ ತಾವೇ ಮಾಡಿಕೊಂಡು ಊಟ ಮಾಡೋದು, ಅಷ್ಟಕ್ಕೆ ಉಳ್ಕೊಂಡ್ಬಿಟ್ಟಿದೆ. ಹಾಗಲ್ಲ, ಸ್ವಯಂ ವಿಚಾರ ಪರಿಪಾಕ ಮಾಡೋದು. ನಾವೇ ಜವಾಬ್ದಾರಿ ಹೊರದು. ನನಗೆ ಅರ್ಥ ಆಗಿದೆ ಅಂತ ಹೇಳೋದು. 4-16 ಮೇಸ್ಟ್ ಹೇಳಿದ್ರು ಅಂತ ಹೇಳ್ತಾ ಗೊತ್ತೇನೆ. ನೀವು ಪ್ರೈವೇಟ್ ಸ್ಕೂಲ್ ಬೆಸ್ಟ್ ಸ್ಟಡಿ ಹಾಕ್ಸ್ಕೊತೀರಾ? ಜ್ಞಾನ ನಮ್ದು ಆಗ್ಬಿಟ್ಟಿದೆ. ಆ ತರ ಜ್ಞಾನ ಬರ್ತದೆ. ಅರ್ಥ ಆಯ್ತಾ? ಅದನ್ನ ಸ್ವಯಂಪಾಕ ಅಂತ ಕರೆಯ. ಸ್ವಯಂಪಾಕ ಕಾಳಿದಾಸ ಬೇರೆ ಮೂಢ ಪರಪ್ರತ್ಯಯನೇಯ ಬುದ್ಧಿ. ಇನ್ನೊಬ್ರು ಪಾಕ ಆಗಬಾರ್ದು ಅಂದ್ರೆ ಇನ್ನೊಬ್ರು ವಿಚಾರ ಅವ್ರು ಹೇಳಿದ್ರು ಅಂತ ಹೇಳಿದ್ರೆ ನಿಮ್ದಲ್ಲ ಅಂತ ಆಯ್ತು. ಅವ್ರು ಹೇಳಿದ್ರು ಅಲ್ಲ, ನಾನ್ ಹೇಳ್ತೇನೆ ಅಂತ ಹೇಳುದು. ಅದು ಜ್ಞಾನ ನಮ್ದಾಗ್ಬೇಕು. ಅದಕ್ಕೆ ಸ್ವಯಂಪಾಕ ಅಂತ ಕರೆಯೋದು. ಕೊನೆಗೆ ಎಲ್ಲಿ ಬಂತು ಸ್ವಯಂಪಾಕ ಅಂದ್ರೆ ಅಡಿಗೆ ಮಾತ್ರ ಸ್ವಯಂಪಾಕ ಆಗಬೇಕು. ಈ ಸ್ವಯಂಪಾಕ ಆಗ್ಬೇಕು ಫಸ್ಟ್. ಈ ಸ್ವಯಂಪಾಕದಿಂದ ಅದು ನಿಜವಾದ ನೈವೇದ್ಯ ಬರೋ ಅದರಿಂದ. ಹಿಂದಿನವರಿಗೆ ಜ್ಞಾನ ಇತ್ತದು, ಈಗಲೂ ಕೆಲವರಿಗೆ ಇರ್ಬೋದು. ತುಂಬಾ ಜನ ಸ್ವಯಂಪಾಕ ಅಂದ್ರೆ ಪ್ರತಿಷ್ಠೆ ಇದ್ದ ಮನೇಲಿ ಯಾವ್ದೋ ಪಾಕ ಮಾಡಿಕೊಂಡ್ರು ಅಲ್ಲಿ ಮಾತ್ರ ಸ್ವಯಂಪಾಕ ಅಂತ ಗಲಾಟೆ ಮಾಡೋರು ಇರ್ತಾರೆ. ಎಲ್ಲ ಆಗಿರೋದಿಲ್ಲ, ವಿಚಾರ ಬೇರೆ. ಅಂದ್ರೆ ಕೆಲವೆಲ್ಲ ಪ್ರತಿಷ್ಠೆ ವಿಚಾರ ಆಗ್ಬಿಡುತ್ತೆ. ಸ್ವಯಂಪಾಕ ಶಬ್ದಕ್ಕೆ 2 ಅರ್ಥ. ಒಂದು, ಪದಾರ್ಥನೂ ತಂದೆ ಆಗ್ಬೇಕು. ಇನ್ನೊಂದು ಪದಾರ್ಥ ಕೊಟ್ಟು ಮಾಡಿಕೊಂಡ್ರೆ ತಂದಾಗ್ಲಿಲ್ಲ. ಅಡಿಗೆ ತಂದಾಯ್ತು ಹೊರತಿದ್ರೆ ತಂದಾಗ್ಲಿಲ್ಲ, ಫುಲ್ ಸ್ವಯಂಪಾಕ ಆಗ್ಲಿಲ್ಲ. ಸ್ವಯಾರ್ಜಿತವಾದ ಧರ್ಮೇಣೇಚ್ಛ ಸಾಧನಾನಿ ಸಾಧಯಿತ್ವ ವಿಧಾನತಃ ಸ್ನಾತ್ವ ಸಂಪೂಜೆ ವಿಷ್ಣು ವೇದ ತಂತ್ರೋಕ್ತ ಮಾರ್ಗತಃ. ನಿಜವಾದ ಸ್ವಯಂಪಾಕ ಆಗಿರುತ್ತೆ. ಸ್ವಂತ ಬುದ್ಧಿ ಅಂತ ಹೇಗಿದೆಯೋ ಹಾಗೆ. ಸ್ವಂತ ಬುದ್ಧಿ ಅಂದ್ರೆ ತೋಚಿದ ಬುದ್ಧಿ ಅಲ್ಲ, ವಿಷಯ ತಂದು ಮಾಡ್ಕೋಬೇಕು. ಅನ್ನ ನೋಡಿದ್ರೆ ಹೊಟ್ಟೆ ತುಂಬತದ? ನಮ್ಮ ಹೊಟ್ಟೆಗೆ ಹೋದ್ಮೇಲೆ ಅದು ಹೊಟ್ಟೆ ತುಂಬ. ಅದು ಇದು ಹೊಟ್ಟೆಗೆ ಹೋದ್ರೆ ಅನ್ನ, ತಲೆಗೆ ಹೋದ್ರೆ ಜ್ಞಾನ. ಅಲ್ಲೇ ಉಳ್ಕೊಂಡ್ರೆ ಜ್ಞಾನ ಆಗೋದಿಲ್ಲ. ಅದಕ್ಕೆ ಆ ರೀತಿ ಎಲ್ಲ ಉಪದೇಶ ಮಾಡ್ತಾ ಇದ್ದಾರೆ. ಫಲಶ್ರುತಿ ಹೇಳ್ತಾರೆ, ಇದು ತಿಳ್ಕೊಂಡ್ರೇನೆ ಅವನು ಪೂರ್ಣ ಆಯುಷ್ಯವನ್ನು ಬದುಕ್ತಾನೆ. ಅಷ್ಟೇ ಅಲ್ಲ, ಆಯುಷ್ಯ ಪೂರ್ಣ ಮಾಡ್ಕೋತಾನೆ. ಅಥ ಏನಂ ಆಹವನೀಯ. 3ನೇ ಪಂಕ್ತಿಗೆ ಆಹವನೀಯ ಆಜ್ಞೆ ಹೇಳ್ತಾ ಇದೆ. ಅನುಶಾಸ ಪ್ರಾಣ ಆಕಾಶೋಸೌ ಜೌರ್ವಿದ್ಯುತ್ ಇತಿಯ ಏಷ ವಿದ್ಯುತಿ ಪುರುಷೋ ದೃಶ್ಯತೆ ಸೊ ಅಹಮಸ್ಮಿ ಸಯೇವಾಹಮಸ್ಮಿ. ಎಲ್ಲ ಕಡೆಗೂ ಸಯೇವಾಹಮಸ್ಮಿ. ಅವರೇ ನಾನು ಅಂತಾರೆ. ಅವರೇ ನಾನು ಅರ್ಥ ಅಲ್ಲ. ಸಹ ಅಹಂ ಅಸ್ಮಿ. ಸಹ ಅಂದ್ರೆ ಪರಮಾತ್ಮ, ಅಹಂ ಅಂದ್ರೆ ಅಹೇಯನಾದವನು, ಅಸ್ಮಿ ಅಂದ್ರೆ ಯಾವಾಗ್ಲೂ ಇರೋನು ಅಂತ ಅರ್ಥ.
ಅಸ್ಮಿ ಅಂದ್ರೆ ಸದಾಕಾಲ ಇರುವವರು. ದೇವರ ಬಗ್ಗೆ ಈ ರೀತಿ ತಿಳ್ಕೋಬೇಕು ಯಾವಾಗ. ಸಹ ಯಹ ಏತಮೇವಂ ವಿದ್ವಾನುಪಾಸ್ತೆ ಅಪಹತೆ ಪಾಪಕೃತ್ಯಾಂ ಲೋಕೀ ಭವತಿ. ಆ ಪಾಪಕೃತ್ಯವೆಲ್ಲ ಪರಿಹಾರ ಆಗುತ್ತೆ. ನಿತ್ಯ ಪೂಜೆ ಮಾಡೋದ್ರೆ ಪಾಪ ಕಳ್ಕೊಡೋದು ಅಂತ ಅರ್ಥ. ಗೊತ್ತಾಯ್ತಾರೆ? ಪೂಜೆ ಮಾಡಕ್ಕಾದ್ರೆ ಪಾಪ ಮಾಡಿಬಿಟ್ರೆ ಪಾಪ ಯಾಡಾಗತ್ತೆ, ಹೊರತು ಕಳ್ಕೊಂಡಾಗಲ್ಲ. ಸ್ನಾನಕ್ಕೆ ಅಂತ ಹೋಗಿ ಮೈ ಜಾಸ್ತಿ ಕೊಳಕ್ ಮಾಡ್ಕೊಂಡ್ ಬಂದ್ರೆ ಹಾಗಾಗತ್ತೆ. ಭವತಿ ಸರ್ವಮಾಯುರೇತಿ ಜೋಗ್ ಜೀವತಿ. ಮತ್ತೆ ನಾಸ್ಯ ಅಪರ ಪುರುಷಾ ಕ್ಷೀಯಂತೆ ಉಪವಯಂ ತ್ವಂ ಭುಂಜಾಮೋ ಅಸ್ಮಿಂಚ ಲೋಕೆ ಅಮುಷ್ಮಿಂಶ್ಚ ಏತಮೇವಂ ತಂ ಇದಂ ವಿದ್ವಾನ್ ಉಪಾಸ್ತೆ. ಅದಕ್ಕೆಲ್ಲ ಅರ್ಥ ಹೇಳ್ತಾರೆ. ಕೃತತ್ವಾತ್ ಪೃಥಿವೀ ವಿಷ್ಣು ಅಗ್ನಿಶ್ಚಾಪ್ಯಂಗನೇತ್ರತಃ ಅನ್ನಂ ಅತೃತ್ವತೋ. ನೋಡಿ, ಅನ್ನಂ ಅನ್ನಾದೇವ ಸಹಸ್ರನಾಮಕ್ಕೆ ಅರ್ಥ ಇದೆ. ಅನ್ನಂ ಅತೃತ್ವತೋ ನಿತ್ಯಂ ಆದಿತ್ಯಶ್ಚ ಆದಿರೂಪತಃ ಆಪ ಆಪಾಲನಾಚ್ಚೈವ. ಆಪ ಆಪ ಸ್ವಾರಸ್ಯ ಏನು ಗೊತ್ತಾ? ಅಪ್ಪ ಅಂತ ಕರೀತಾರಲ್ಲ, ಸಂಸ್ಕೃತ ಪದ ಕನ್ನಡಕ್ಕೆ ಬಂದಿರೋದು. ಅಪ್ಪ ತೇಜಸ್ ಅಪ್ಪು ಅಂತ ಕರೀತಾರಲ್ಲ, ಹಾಗಾಗಿ ಅಪ್ಪ. ಅದಕ್ಕೆ ಆಪ ಪಾಲಕ ಅಂತ, ಪೇರೆಂಟ್, ಪಾಲಕ. ಅಪ್ಪ ಶಬ್ದಕ್ಕೆ ಅರ್ಥ ಏನು? ಪಾಲಕ ಅಂತ. ಇದು ಗೀತಾ ಭಾಷೆಯಲ್ಲೂ ಹೇಳಿದ್ದಾರೆ. ಅಲ್ಲೊಂದು ಕೊಟೇಶನ್, ಇನ್ನು ಬೇರೆ ಕೊಟೇಶನ್ ಕೊಟ್ಟಿದ್ದಾರೆ. ಎರಡು ಸೇರಿಸ್ಕೋಬೇಕು. ಎಲ್ಲೋಯ್ತು? ಆಪಾಲನ. ಆಪಾಲನ ಅಂದ್ರೆ ಏನು? ಚೆನ್ನಾಗಿ ಪಾಲನೆ ಮಾಡೋದು. ಒಂದ್ ದಿವಸ 2 ದಿವಸ ಅಲ್ಲ, ಅವನ ಜವಾಬ್ದಾರಿ ಇವರು ಪಾಲನೆ ಮಾಡಿದ್ರೆ ಆಪಾಲನಾತ್. ಆಪಹ ಆನಂದಾತ್ವಾಚ ಚಂದ್ರಮಃ. ದೇವರಿಗೆ ಚಂದ್ರ ಅಂತ ಕರೀತಾರೆ. ಅದಕ್ಕೆ ಚದಿ ಆಹ್ಲಾದನೆ, ಆಹ್ಲಾದ ಕೊಡ್ತಾನೆ ದೇವರು. ಪ್ರಾಣೋಸೋ ಬಲರೂಪತ್ವ. ಪರಮಾತ್ಮನ ಪ್ರಾಣ ಅಂತ ಕರೀತಾರೆ, ಯಾಕೆ? ಬಲರೂಪನಾದ್ರಿಂದ. ಆಕಾಶ ಅಂತ ಕರೀತಾರೆ, ಪೂರ್ತಿ ಹೇತುತ, ಪೂರ್ಣತೆಗೆ ಕಾರಣನಾಗೋದ್ರಿಂದ. ಯಾರು ಪೂರ್ಣತೆಗೆ? ಇವರು ಪೂರ್ಣತೆಗೆ. ನಾವು ನೋಡ್ತೇವೆ, ಬೆಳೆಸ್ತೇವಲ್ಲ, ಇನ್ನು ಪೂರ್ತಿ ಬೆಳೀತೋ ಇಲ್ವೋ, ಹೂ ಬಿಡ್ತಾ, ಹಣ್ಣು ಬಿಡ್ತಾ, ಹಣ್ಣಾಗಿದೆಯಾ, ಅದನ್ನೆಲ್ಲ ಚೆಕ್ ಮಾಡ್ತಾನೆ ತೋಟ ಮಾಡೋದು. ದೇವರು ಹಾಗೆ ಮಾಡ್ತಾನೆ. ಅದಕ್ಕೆ ದೇವರಿಗೆ ಏನಂತ ಹೆಸರಿದೆ? ಆಕಾಶ ಅಂತ ಕರೀತಾರೆ. ಜೌಹು ಪ್ರಕಾಶ ಸ್ವರೂಪತ್ವ. ವೇದನಾದ್ ವಿದ್ಯುದೇವ. ಬರೀ ಸಮನ್ವಯಾಧ್ಯಾಯ. ಎಷ್ಟು ಶಬ್ದ ಸಮನ್ವಯ ಮಾಡ್ತಾರೆ ಅಲ್ಲೇ ಮಾಡಿರೋದು. ಕೆಲವು ಇಲ್ಲಿ ಸಾವಿರಾರು ಶಬ್ದ ಸಮನ್ವಯ ಮಾಡ್ತಾರೆ. ಉಪನಿಷತ್ ಭಾಷ್ಯಕ್ಕೆ ಹೋಗ್ಬಿಟ್ರೆ ಆಯಾ ಪದಗಳಿಗೆ ಅರ್ಥ ಹೇಳ್ತಾರೆ. ಜೌಹು ಪ್ರಕಾಶ ರೂಪತ್ವ. ಪರ್ವತ ಜೌಹು ಅಂತ ಕರೀತಾರೆ, ಪ್ರಕಾಶ ರೂಪನಾದ್ದರಿಂದ. ವೇದನಾಥ್ ವಿದ್ಯುದೇವಚ. ವೇದನ ಅಂತ ತಿಳಿತಾನೆ. ಏನಲ್ಲ, ಕನ್ನಡ ವೇದನೆ ಅಲ್ಲ, ವೇದನೆ ಆಯ್ತಾ ಅಲ್ಲ. ವೇದನಾಥ್ ವಿದ್ಯುದೇವಚ. ಯಹ ಸೋಮ ಸೂರ್ಯ ವಿದ್ಯುತ್ಸು. ಸೋಮ ಸೂರ್ಯ ವಿದ್ಯುತ್ 3 ಜನ ಹೇಳಿದ್ದು 3ರನ್ನ, ಅಗ್ನಿ ಹೇಳಿದ್ದು 3ರನ್ನ. ಅದಕ್ಕೇನೆ ತತ್ತನ್ನಾಮ ಹರಿಃಪರ. ಆ ಹೆಸರಲ್ಲಿ ಪರಮಾತ್ಮ ಇದ್ದಾನೆ. ಅಹೇಯತ್ವಾದ ಅಹಂ ನಾಮ ಗಾರ್ಗಪತ್ಯಾದಿ ಸಂಸ್ಥಿತ. ಅಹೇಯತ್ವಾದ ಅಹಂ, ಗಾರ್ಗಪತ್ಯಾದಿ 3ರಲ್ಲೂ ಅಹಂ ಶಬ್ದ ಬಂದಿದೆ, ಸೋಹಂ ಅಂತ ಹೇಳಿ. ಅದಕ್ಕೆ ಅರ್ಥ ಹೇಳ್ತಾರೆ. ಇದು ತತ್ವ ಸಂಹಿತಾಯಾಮ್. ಎಲ್ಲಿ ಬಂದಿದೆ? ಇಷ್ಟು ಕೂಡ ತತ್ವ ಸಂಹಿತೆಯಲ್ಲಿ ಬಂದಿದೆ. ಈಗ ಇವ್ರು ಬೇರೆ ಅರ್ಥ ಮಾಡ್ತಾರೆ ಇದಕ್ಕೆ. ಅವರು ಜೀವೇಶ್ವರ ಐಕ್ಯ ಪರವಾದ ನೋಡಿದ್ರ ಸೋಹಂ ಅಂತ ಬರಲಿಲ್ಲ ಈಗ. ಆದ್ರಿಂದ ಎಲ್ಲ ಒಂದೇನೆ. ಅರ್ಥ ಆಯ್ತಾ? ಅದಲ್ಲ. ಜೀವೈಕ್ಯ ಪಕ್ಷೆ ಆದಿತ್ಯೆ ಪುರುಷಂ ಚಂದ್ರಮಸಿ ವಿದ್ಯುತಿಥಿ ಭೇದ ವ್ಯಪದೇಶೋ ನ ಯುಜ್ಯತೆ. ಅಚ್ಚ ಸಿಂಪಲ್ ಆಗಿ ಉತ್ತರ ಕೊಡ್ತಾರೆ. ಆದಿತ್ಯನಲ್ಲಿದ್ದಾನೆ ಅಂತ ಹೇಳಿದ್ರೆ ಆದಿತ್ಯನೇ ಆಗ್ತಾನ? ಆಗ್ಲೇ ಇದೊಂದು ಸಂಪುಟದಲ್ಲಿ ದೇವರಿದ್ದಾನೆ ಅಂದ್ರೆ ದೇವರು ಸಂಪುಟನ ಅಲ್ಲ. ಅದಕ್ಕೆ ಆದಿತ್ಯೆ ಅಥವಾ ಅಲ್ಲ, ಸಪ್ತಮಿ ಅದು. ಭೇದ ವ್ಯಪದೇಶೋ ನ ಯುಜ್ಯತೆ. ಆದಿತ್ಯನಲ್ಲಿ ಅಂತ ಹೇಳ್ತಿದ್ದಿಲ್ಲ, ಚಂದ್ರನಲ್ಲಿ ಅಂತ ಹೇಳ್ತಿದ್ದಿಲ್ಲ, ಅಗ್ನಿಯಲ್ಲಿ ಅಂತ ಹೇಳ್ತಿರ್ಲಿಲ್ಲ. ಅಗ್ನಿನೇ, ಆದಿತ್ಯನೇ, ಚಂದ್ರನೇ ಅಂತ ಹೇಳ್ತಿದ್ರ, ಹೇಳಿಲ್ಲ. ಪದ ಅತಿ ವ್ಯಾಕರಣ ಬೇಕಾಗ. ಈ ರೀತಿ ಗೊತ್ತಾದ ವ್ಯಾಕರಣ ಎಷ್ಟು ಹೆಲ್ಪ್ ಮಾಡುತ್ತೆ. ವ್ಯಾಕರಣದಿಂದ ಒಳ್ಳೆ ಅರ್ಥ ತಗೊಳ್ಳೋಕ್ಕೋಸ್ಕರ ವ್ಯಾಕರಣ ಬೇಕು. ಸರಿಯಾದ ರೂಪ ಗೊತ್ತಾದ್ರೆ ಸರಿಯಾದ ಅರ್ಥ ಮಾಡಕ್ ಬರುತ್ತೆ. ವ್ಯಾಕರಣ ಉಪಯೋಗ ಇಂಥಲ್ಲಿ ಮಾಡ್ಕೋಬೇಕು. ಪ್ರತಿಯೊಂದು ಕೇಳ್ತಾ ಕುತ್ಕೊಂಡ್ರೆ ಇಲ್ಲ. ಇಲ್ಲಿ ಸೂಕ್ಷ್ಮ ವಿಚಾರಕ್ಕೆ ಬಹಳ ಹೆಲ್ಪ್ ಮಾಡುತ್ತೆ. ನಿರ್ವಚನ ಹಾಗೇನೆ. ಇಲ್ಲ ಎಲ್ಲ ನಿರ್ವಚನಗಳಿವು. ಪೃಥುತ್ವ, ಪೃಥಿವಿ, ಆಮೇಲೆ ಅನ್ನ ಮತೃತ್ವ ಎಲ್ಲ ನಿರ್ವಚನಗಳಿವೆ. ಇಷ್ಟು ಕೂಡ ನಿರುಕ್ತಿ ಅಂದ್ರೆ ಒಂದು ನಿರ್ವಚನ. ನ ಯುಜ್ಯತೆ. ಪೃಥಿವಿ ಅಗ್ನಿ ಅನ್ನಮಾದಿತ್ಯಶ್ಚ ಆದಿತ್ಯೇ ಪುರುಷ ಇತ್ಯಾದಿನ. ಆದಿತ್ಯಾದಿ ಶಬ್ದವಾಚ್ಯೌ ಪ್ರಥಮಾರ್ಥ ಸಪ್ತಮ್ಯರ್ಥಶ್ಚ ದೋ ಪ್ರತೀಯತೆ. ಎರಡಿವೆ. ಈಗ ಆದಿತ್ಯ ಒಳಗಿದ್ದಾನೆ, ಅದ್ರೊಳಗೆ ಆದಿತ್ಯ ಇದ್ದಾನೆ, ಒಳಗೆ ಪರಮಾತ್ಮ ಇದ್ದಾನೆ. ಅದು ಅರ್ಥ ಕ್ಲಿಯರ್ ಆಗಿ ಕೊಡ್ತಾ ಇದೆ. ಪ್ರಥಮಾದ ಅರ್ಥ ಅದು, ಸಪ್ತಮಿ ಅರ್ಥ ಇದು. ಅಲ್ಲಿ ಎಂಬುದು ಸಪ್ತಮಿ, ಹೂ ಅನ್ನೋದೆಲ್ಲ ಪ್ರಥಮ. ಅಥವಾ ನೈಕ್ಯ ಮುಚ್ಯತೆ. ಅರ್ಧ ಐಕ್ಯ ಹೇಳೋದು ಕೊಟ್ಟಿಲ್ಲ ಇಲ್ಲಿ. ಅವ್ರ ಐಕ್ಯ ಪರ ಅರ್ಥ ಮಾಡಿಬಿಟ್ಟಿದ್ರು,
ಅಲ್ಲ ಅಂತೇಳಿ. ಸಯೇವಾಹಮಸ್ಮಿ ಇತಿ ಅಂತರ್ಯಾಮಿಣೋ ಸರ್ವ ವಿಶೇಷಾಭಾವ ಜ್ಞಾಪನಾರ್ಥ. ಸಯೇವಾಹಮಸ್ಮಿ ಅಂತ ಹೇಳೋದಕ್ಕೆ ಎರಡರ್ಥ. ಒಂದು ಸಾನು ದೇವರು, ಏವನು ದೇವರು, ಅಹಂ ದೇವರು, ಅಸ್ಮಿ ದೇವರು, ಅದೊಂದರ್ಥ. ಇನ್ನೊಂದು ಅರ್ಥದೊಳಗೆ ಸಯೇವಾಹಮಸ್ಮಿ ಅಂದ್ರೆ ಅಂತರ್ಯಾಮಿಣೋ ಸರ್ವ ವಿಶೇಷಾಭಾವ ಜ್ಞಾಪನಾರ್ಥಂ. ಪರಮಾತ್ಮನಿಗೂ ಅಂತರ್ಯಾಮಿ ಪರಮಾತ್ಮನಿಗೆ ಮುದು ರೂಪದೊಂದಿಗೆ ಯಾವ ವಿಶೇಷನೂ ಇಲ್ಲ, ಪೂರ್ಣತೆ ಇದೆ ಅಂತ ಹೇಳ್ಬೇಕಾಗಿದೆ. ನಾವು ಬಿಂಬ ಪೂರ್ತಿ ಪೂಜೆ ಮಾಡಿದ್ದೀವಿ ನಾವೀಗ, ಆದ್ರೆ ದೇವ್ರ ಪೂಜೆ ಅಂತ ಕರಿತೇವೆ. ಬಿಂಬ ಪೂರ್ತಿ ಯಾಕೆ ಕರೆಯೋದಿಲ್ಲ ಅಂದ್ರೆ ಅದಕ್ಕೆ ಅರ್ಥನೇ ಅದಾಗಿರೋದು. ಬಿಂಬರೂಪಿ ಪರಮಾತ್ಮ ಎಲ್ಲ ಕಡೆ ಇದ್ದಾನಾದ್ರಿಂದ ನಮಗೆ ಅದು ಪೂರ್ಣತೆ ಬಂತಾರೆ ಉಪಾಸನೆಯಲ್ಲಿ. ಪೂರ್ವಂ ಸೋಹಮಸ್ಮಿತ್ಯಭೇದೆ ತಾತ್ಪರ್ಯಾತಿಕ್ಯ ಜ್ಞಾಪನಾಯ. ಇಲ್ಲಿ ಅಭೇದವನ್ನೆಲ್ಲೇ ಹೇಳ್ತಾರೋ ತಾತ್ಪರ್ಯ ಹೇಳೋದೆ, ಅದು ಇಲ್ಲವೇ ಇಲ್ಲ ಒತ್ತು ಹೇಳಬೇಕಲ್ಲ, ಅದಕ್ಕೆ ಹೇಳ್ತಾರೆ, ಬೇರೆ ಅಲ್ಲ. ಅಹಮಸ್ಮ್ಯಾದಿಕ ಶಬ್ದ ಅಂತರ್ಯಾಮಿಣಿ ಏನೋ ಅರ್ಥ ಹೇಳ್ಬಿಟ್ರಿ, ಎಲ್ಲಿದೆ ಇದೆಲ್ಲ ಅಂತರ್ಯಾಮಿ ಪರ ಅಂತ ಯಾರು ಹೇಳಿದ್ದಾರೆ ಅಂತ ಕೇಳಿದ್ರೆ ಕೊಟ್ಬಿಡ್ತಾರೆ. ಇತಿ ಸಾಮ ಸಂಹಿತಾಯ. ಸಾಮ ಸಂಹಿತ, ಸಾಮವೇದ, ಇದು ಭವಿಷ್ಯತ್ ವೇದದ ಭಾಗ, ಅದರಿಂದ ಅದನ್ನು ಕೋಟ್ ಮಾಡ್ತಾ ವೇದದ ಅರ್ಥ ಹೀಗೆ ಮಾಡಬೇಕು ಅಂತ ಅರ್ಥ. ಅಹಮಸ್ಯಾದಿಕ ಶಬ್ದ ಅಂತರ್ಯಾಮಿಣಿ ಮುಖ್ಯತಃ ತತ್ಸಂಬಂಧ ಜೀವಗಾಶ್ಚ ತಸ್ಮಾದ್ವೇದಗತಾ ಹರವು. ತತ್ಸಂಬಂಧ ಜೀವಗಾಚ್ಯ, ಮುಖ್ಯವಾಗಿ ಅಂತರ್ಯಾಮಿ ಪರಮಾತ್ಮನಿಗೆ, ಎರಡನೇದಾಗಿ ಜೀವನಿಗೆ, ಮೂರನೇದಾಗಿ ತಸ್ಮಾತ್ ದೇವಗತಾ ಹರವು, ವೇದಗತ. ವೇದಗತ ಎಲ್ಲಾ ಶಬ್ದಗಳು ಹೀಗೆ ಅರ್ಥ ಕೊಡುತ್ತವೆ ಅಂತ ಅರ್ಥ. ಅಸ್ಮತ್ ಶಬ್ದೋದಿತೋ ಅಂತಸ್ಥಃ ಆತ್ಮ ವ್ಯಾಪ್ತೋ ಜನಾರ್ದನ. ಅಸ್ಮತ್ ಶಬ್ದ ಎಲ್ಲಿ ಹೇಳ್ತಾರೋ ಅಲ್ಲಿ ಅಂತಸ್ಥಃ ಪರಮಾತ್ಮ, ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನಿಗೆ ಆ ರೀತಿ ಪದ ಉಪಯೋಗಿಸ್ತಾರೆ. ಹರಿಹರ ವ್ಯಾಪ್ತ ರೂಪೋ ಜನಾರ್ದನ. ಅಗ್ನಯೋ ದ್ವಿಧಂ ವಿಷ್ಣು ಅವೋಚನ್ ಉಪಕೋಸಲೆ ಇತಿ ಸಮಸಂಹಿತಾಯ. ವ್ಯಾಪ್ತ ರೂಪ ಪರಮಾತ್ಮನದು, ಅಂತರ್ಯಾಮಿ ರೂಪ ಪರಮಾತ್ಮನದು, ಎರಡಕ್ಕೂ ಭೇದ ಇಲ್ಲ ಅಂತ ಹೇಳಿ ದೊಡ್ಡ ಸಂದೇಶ ಕೊಟ್ಟು ಹೇಳ್ತಾರೆ. ನಾ ಅಸ್ಯ ಅವರ ಪುರುಷಾ ಕ್ರಿಯಂತೆ ಮೃತ್ಯವಾನೇ ಭಗವತಿ ಲೋಕೆ ಭಗವಲ್ಲೋಕಿ ಭವತಿ. ಲೋಕದಲ್ಲಿ ಹೇಗಿರ್ತಾನೆ, ಭಗವಲ್ಲೋಕವನ್ನು ಸೇರ್ತಾನೆ, ಪರಮಾತ್ಮನ ಭೃತ್ಯನಾಗಿಯೇ ಇರ್ತಾನೆ. ಮತ್ತು ಇಲ್ಲೂ ಕೂಡ ಅವನಿಗೆ ಏನಿರ್ತಾರೆ, ಭೃತ್ಯರು ಸಿಗ್ತಾರೆ ಅಂತ. ಭೃತ್ಯರು ಸಿಗ್ತಾರೆ. ಇದೆಲ್ಲ ಅವಾಂತರ ಫಲಗಳು. ಮುಖ್ಯ ಫಲ ಮುಕ್ತಿನೇ, ಅವಾಂತರ ಫಲ ಇವೆಲ್ಲ ಕೂಡ. ಇವತ್ತು ಉದಾಹರಣೆಗೆ ಟ್ರೈನ್ ಬಂದಿಲ್ಲ, ಫಸ್ಟ್ ಕ್ಲಾಸ್ ವೇಟರ್ ಕೊಡಿಸ್ತಾರೆ, ಅದು ಟ್ರೈನ್ ಹತ್ಕೊಂಡು ಹೋಗ್ಬೇಕು. ಅವ್ರು ಒಳ್ಳೆ ಚೆನ್ನಾಗಿದ್ದ ಬರ್ಕೊಂಡ್ಬಿಟ್ರೆ ಕಥೆ ಮುಗಿದ್ದಾರೆ. ಎಲ್ಲಿವರೆಗೂ ಅದು ಫಸ್ಟ್ ಕ್ಲಾಸ್ ಟಿಕೆಟ್ ತಗೊಂಡಿದ್ದು ಸಿಕ್ಕ ಲಾಭ, ಅದು ಬೇರೆ ಇರುತ್ತೆ. ಫಸ್ಟ್ ಕ್ಲಾಸ್ ಟಿಕೆಟ್ ಬೇರೆ ಇರುತ್ತೆ, ಆ ತರ ಕೊಡಿಸ್ತಾರೆ. ಇವನು ಭಾರಿ ಖುಷಿ ಪಟ್ಟು ಅದೇ ಅಂತ ಹೇಳ್ಕೊಟ್ರೆ ತಪ್ಪು. ಐಹಿಕದೆಲ್ಲ ಹಾಗೆ, ಐಹಿಕ ಸುಖ ಏನೇನ್ ಬಂದ್ರು ಕೂಡ ಅದೇನವು ಬಿಟ್ಟೋಗದೆ, ಅದು ಉಪಯೋಗ ಇಲ್ಲ. ವೇಟಿಂಗ್ ರೂಮ್ ಬಿಟ್ಟೋಗ್ಲೇಬೇಕಲ್ಲ ಅವನು, ಅಲ್ಲಿ ಹತ್ಬೇಕಾದ್ರೆ ಬಿಟ್ಟೋಗ್ಲೇಬೇಕು. ಶ್ರೇಯ ಫಲಕ್ಕೆ ಮುಖ್ಯ ನಾಂದಿ ಅಷ್ಟೇ ಹೊರತು ಅದನ್ನೇ ಅಲ್ಟಿಮೇಟ್ ಅಂತ ತಿಳ್ಕೊಬಾರ್ದು. ಅದು ಸ್ವಲ್ಪ ಕೂತ ಮನೆಗೆ ಹೋಗ್ಬಿಟ್ಟು ಅಷ್ಟೇ. ಇಷ್ಟು ದುಡ್ಡು ಕೊಟ್ಟು ಅವ್ನು ಮಾಡಿದ ಕೆಲಸ ಏನವನು ಸ್ವಲ್ಪ ಹೊತ್ತು ಕೂತೋದ. ವೇಟಿಂಗ್ ರೂಮ್ ಪೇಯ ಫಲಗಳೆಲ್ಲ ಎಲೆನೇ ಯಾರು ತಿನ್ನೋದಿಲ್ಲ. ಬಡಿಸೋದು ಗ್ಯಾರಂಟಿ ಎಂಬುದಷ್ಟು ಎಲೆ ಹಾಕಿದ್ದಾರೆ ಹೊರತು ಏನಲ್ಲ ಅದನ್ನು ತಿನ್ನಬಾರ್ದು. ಪ್ರೇಯ ಫಲಗಳ ಎಲೆಗಳಿದ್ದಾಗೆ ಬಿಟ್ಟು ಹೋಗ್ಬೇಕು. ಬಡಿಸಿದ್ದೆಲ್ಲ ಶ್ರೇಯಸ್ಸಿದ್ದಾಗೆ ಅದನ್ನ ತಿನ್ನೋದು, ಜೊತೆ ಬರೋದು. ಇದು ಜೊತೆ ಬರ್ತಕ್ಕಂಥ ಪದಾರ್ಥಗಳಲ್ಲ. ಅದಕ್ಕೇನೆ ಅರ್ಜುನ ಹೇಳಿ, ನನಗಿದು ಬೇಕಿಲ್ಲ, ನನಗೆ ಶ್ರೇಯಸ್ಸೇ ಬೇಕು, ಶ್ರೇಯಸ್ಸೇ ಹೊರಟು ಹೇಳಿದ್ದಾರೆ. ನಚಿಕೇತರು ಹಾಗೆ ಮಾಡಿ. ಆ ದೃಷ್ಟಿಕೋನ ಬರದೆ ಹೋದ್ರೆ ಶಾಸ್ತ್ರಕ್ಕೆ ಏನೇನೂ ಪ್ರಯೋಜನ ಪಡ್ಕೊಂಡಾಗ ಆಗೋದಿಲ್ಲ. ಯಾರೋ ಒಳ್ಳೆ ಕವರ್ ಟಿವಿ ಮನೆ ತಂದಿರ್ತಾರೆ. ಇವನು ನಾಯಿ ತಂದೆ, ಅದಕ್ಕೆ ಕವರ್ ಬೇಕು ಅಂದ್ರೆ ಟಿವಿ ತರ್ತಾರೆ. ಕವರ್ ಟಿವಿ ತರ್ತಾರೆ ಯಾರು, ಯಾತಕ್ ಬೇಕದು? ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಹಸು ಮಾರಿದಾಗ ಹಗ್ಗ ಸಮೇತ ಕೊಡ್ತಾರೋ ಇಲ್ವೋ, ಹಗ್ಗ ಬಿಚ್ಕೊಂಡು ಹೋಗ್ತಾರೋ ಅವರು? ಇಲ್ಲ. ಆ ರೀತಿಯಲ್ಲಿ ಪ್ರೇಯ ಫಲ ಎಲ್ಲ ಹಾಗಿದ್ದಾಗಲೇ. ಅದಕ್ಕೆ ನಾವು ಭಾರಿ ಸಂತೋಷ ಪಡೋ ಕಾರಣ ಇಲ್ಲ. ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬಹುದು ಅಷ್ಟೇ ಹೊರತು ಏನಲ್ಲ, ಅದು ಭಾರಿ ಸಂತೋಷ ಪಡ್ತಕ್ಕಂಥ ವಿಚಾರ ಅಲ್ಲ. ಅದನ್ನ ತಗೊಂಡು ನಾನೇನ್ ಮಾಡ್ಲಿ ಅಂತ ಹೇಳ್ತಾರೆ. ಹೇಳ್ಬೇಕು ನಶ್ರೇ ಹೇಳ್ಬೇಕಾದ್ರೆ ನಕಾಂಕ್ಷೆ ವಿಜಯಂ ಕೃಷ್ಣ ರಾಜ್ಯಂ ಸುಖಾನಿಚ. ಯಾವ್ದು ನನಗೆ ಬೇಕಿಲ್ಲ, ನನಗೆ ಶ್ರೇಯಸ್ ಬೇಕಷ್ಟೆ. ಸೊ ಅದು ಬಿಟ್ಟು ಉಳಿದೆಲ್ಲ ಇದೇನೆ ಪ್ರೇಯಸ್ಸೆ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಭಾರಿ. ಮತ್ತೆ ಟಿವಿ ಡಬ್ಬ ಪ್ರೇಯಸ್ಸು, ಟಿವಿ ಶ್ರೇಯಸ್ಸು ಅಂತ ಅರ್ಥ ಅಲ್ಲ. ಮತ್ತೆ ಅದು ಪ್ರೇಯಸ್ಸೆ. ಮತ್ತೆ ಹಿಂದಿಂದೆಲ್ಲ ಕಡಿಮೆ ಆದ್ದೆಲ್ಲ ಏನಾಗ್ತಾ ಹೋಗುತ್ತದ, ಪ್ರೇಯಸ್ ಆಗ್ತದೆ. ಕೊನೆಯ ಶ್ರೇಯಸ್. ದೊಡ್ಡ ಪ್ಯಾಕೆಟ್ ಬರುತ್ತೆ, ತೆಗೆದು ಹಾಕಿದ, ಅದು ಹೋಯ್ತು. ಇನ್ನೊಂದು ಅದನ್ನು ತೆಗೆದ, ಅದು ಹೋಯ್ತು. ಅದು ಹೋಯ್ತು. ಕೊನೆ ಸಿಕ್ತ, ಅದು ಕೊನೆ, ಅದು ಶ್ರೇಯಸ್. ಯಾವ ಪದಾರ್ಥ ಬೇಕು ಅಂತ ಆರ್ಡರ್ ಅದು ಬಂತ, ಅದು ಶ್ರೇಯಸ್. ಈ ವ್ಯವಹಾರದಲ್ಲಿ ನಿಜವಾಗ್ಲೂ ಅದು ಶ್ರೇಯಸ್ ಅಲ್ಲ.
ನಿಜವಾದ ಶ್ರೇಯಸ್ಸು ದೇವರು, ಅದಕ್ಕೆ ದೇವರ ಹೆಸರೇ ಶ್ರೇಯಸ್ಸು. ಎಲ್ಲಿ ಬಂದಿದೆ? ವಿಷ್ಣು ಸಹಸ್ರನಾಮದಲ್ಲಿ ದೇವರಿಗೆ ಶ್ರೇಯಸ್ಸು ಅಂತ, ಶ್ರೇಯಸ್ ನನಗೆ ಬೇಕು, ಶ್ರೇಯಸ್ ನನಗೆ ಬೇಕು ಅಂತ ನಿಜವಾದ ಶ್ರೇಯಸ್ಸು ದೇವರೇ. ಆದ್ದರಿಂದ ಇವರೆಲ್ಲ ಏನ್ ಮಾಡ್ತಾರೆ ಜ್ಞಾನಿಗಳೆಲ್ಲ? ಅರ್ಥೇ ನಾರಾಯಣೋ ದೇವ, ದೇವರೇ ಬೇಕು ಅವ್ರಿಗೆ. ಉಳಿದವರಿಗೆ ದೇವರು ಕೊಡ್ತಾರೆ ಅಂತ ಮೋಕ್ಷ ತಗೋತಾರೆ, ಮೋಕ್ಷಕ್ಕೆ ದೇವರು ಬೇಕು, ವ್ಯತ್ಯಾಸ ಹೇಳ್ತಾರೆ. ಅದೆಲ್ಲ ನಾಳೆ ಕಂಟಿನ್ಯೂ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಫಲಾಲಯಃ.